ಈ ಆಧುನಿಕ ಯುಗದಲ್ಲಿ ಜನರು ಮನುಷ್ಯರನ್ನು ನಂಬೋದೇ ಕಷ್ಟ. ಅಂಥದ್ರಲ್ಲಿ ಸುಮಾರು 9 ಲಕ್ಷ ರೂಪಾಯಿಯನ್ನು ಹಣವನ್ನು ಖರ್ಚು ಮಾಡಿ ಒಂದು ಟಗರಿಗೆ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಸದ್ಯ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬೆಳ್ಳೂಡಿ ಕ್ರಾಸ್ ಬಳಿ ಇದೊಂದು ಏನು ಹರಿಹರ ಮತ್ತು ಶಿವಮೊಗ್ಗ ರಾಜ್ಯ ಹೆದ್ದಾರಿ ಏನಿದೆ ಆ ಹೆದ್ದಾರಿ ಪಕ್ಕ ಒಂದು ಟಗರಿಗೆ ಸ್ಮಾರಕವನ್ನು ಮಾಡಿದ್ದಾರೆ. ಇದಕ್ಕೆ ಒಂದು ಇತಿಹಾಸ ಇದೆ. ಈ ಸ್ಮಾರಕಕ್ಕೆ ಕಾರಣ ಏನು ಅಂತಂತಂದರೆ, ಬೆಳ್ಳೂಡಿ ಕಾಳೆ ಅಂತಂದರೆ ಇಡೀ ರಾಜ್ಯಕ್ಕೆ ಫೇಮಸ್ಸು. ಅದು ಬೇರೆ ರಾಜ್ಯದಲ್ಲೂ ಆಂಧ್ರ ಮತ್ತು ತಮಿಳುನಾಡಲ್ಲೂ ಕೂಡ ಇದಕ್ಕೆ ಸಾಕಷ್ಟು ಅಭಿಮಾನಿಗಳಿದ್ರು. ಇತ್ತೀಚೆಗೆ ಅದು ಒಂದು ಕಾಯಿಲೆಯಿಂದ ಮೃತಪಟ್ಟಿತ್ತು. ಅದಾದ ನಂತರ ಇದಕ್ಕೆ ಒಂದು ಸ್ಮಾರಕವನ್ನು ಮಾಡಿ ಈ ರೀತಿಯಾದಂಥ 9 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿ ಆ ಕಾಳಿಯ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಇಡೀ ಈ ಬೆಳ್ಳೂಡಿ ಏನು ರಾಜ್ಯ ಹೆದ್ದಾರಿ ಏನು ಹೋಗುತ್ತೆ ಅಕ್ಕಪಕ್ಕದಲ್ಲಿ ಇದಕ್ಕೆ ಒಂದು ಜಾಗವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಇದನ್ನು ಕನಕಗುರು ಪೀಠದ ನಿರಂಜನಪುರಿ ಸ್ವಾಮೀಜಿ ಅವರು ಈ ರೀತಿಯಾದಂಥ ಒಂದು ಅದಕ್ಕೆ ಚಾಲನೆಯನ್ನು ಕೊಡುವಂಥ ಸ್ಮಾರಕಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಿದರು. ಅನೇಕ ಅಭಿಮಾನಿಗಳು ಕೂಡ ಅವತ್ತು ಬಂದು ಈ ರೀತಿಯಾದಂಥ ಒಂದು ಸ್ಮಾರಕಕ್ಕೆ ಅದರ ಅಭಿಮಾನಿಗಳು ಬಂದು ಅದಕ್ಕೆ ಹಾರ ಹಾಕುವಂಥ ಕೆಲಸವನ್ನು ಮಾಡಿದರು. ಅದು ಅಂದರೆ ಮೃತಪಟ್ಟ ನಂತರ ಕೂಡ ಅದಕ್ಕೆ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿದ್ದಾರೆ. ಯಾವುದೇ ರೀತಿಯಾದಂಥ ಅದಕ್ಕೆ ಫ್ಯಾನ್ಸ್ ಫಾಲೋವರ್ಸ್ ಇದುವರೆಗೂ ಕಡಿಮೆ ಆಗಿಲ್ಲ. 9 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿ ಈ ರೀತಿಯ ಸ್ಮಾರಕವನ್ನು ಮಾಡ್ತಾರೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಫೇಮಸ್ ಇರಬೇಕು ಅಂತ ಅದರ ಮಾಲೀಕ ರಘು ಅವರೇ ಅದನ್ನ ಕಟ್ಟಿಸಿದ್ದು ಸ್ಮಾರಕವನ್ನು. ಈಗ ಅವರೇ ಇದ್ದಾರೆ. ರಘು ಅವರೇ, ಏನು ಬೆಳ್ಳೂಡಿ ಕಾಳಿ ಸ್ಪೆಷಲ್ ಏನು, ಯಾಕೆ ಇಷ್ಟು ಹಣವನ್ನು ಖರ್ಚು ಮಾಡಿ ಇದೊಂದು ಸ್ಮಾರಕ ಮಾಡಿದಿರಿ? ಈಗ ಯಾರಿಗೂ ಜನರಿಗೂ ಕೂಡ 1 ರೂಪಾಯಿ ಕೊಡೋಕೆ ಎಂದು ಮುಂದೆ ನೋಡುವಂಥ ಕಾಲ ಇದು. ಅಂಥದ್ರಲ್ಲಿ ಇಷ್ಟು ಹಣ ಖರ್ಚು ಮಾಡಿ ಒಂದು ಟಗರಿಗೆ ಒಂದು ಸ್ಮಾರಕ ಮಾಡೋದಂದ್ರೆ ಏನು ಅಂತ? ಅದು ನಾವು ಮಾಡಿದ್ವಿ ಅನ್ನೋಕ್ಕಿಂತನೂ ಅದ್ರ ಅಭಿಮಾನಿಗಳು ಅದಾರಲ್ಲ ಅವರಿಂದ ಮಾಡಿರೋದು ಇದನ್ನ. ನಾವು ಒಬ್ಬರೇ ಮಾಡಿಲ್ಲ ಇದನ್ನ, ಅವರೇ ಮಾಡಿದ್. ನಾವು ಸಣ್ಣದಾಗಿ ಅದು ತೀರ್ಕೊಂಡಾಗ ಭಾಳ ಜನ ಸೇರಿದ್ರು. ಆಕ್ಚುಲಿ ಒಂದು 40-50 ಜನ ಬಂದಿದ್ರು. ಬರೀ ವಿಡಿಯೋದಲ್ಲಿ ಇರೋದು, ಅಲ್ಲಿ ವಿಡಿಯೋ ಎಲ್ಲ ಮಾಡ್ಯಾರ. ಅದು ಮೆರವಣಿಗೆಗ ಅದೆಲ್ಲ ಸಾಯಂಕಾಲ 4 ಗಂಟೆಯಿಂದ ಮಾಡಿದ್ದು. ಅದ್ರಲ್ಲಿ ಭಾಳ ಅಂದ್ರೆ ಒಂದು 20,000 ಜನ ಇರ್ಬೋದೇನೋ ಮೆರವಣಿಗೆಗೆ ಬಂದೋಗಿದ್ದೆ. ಭಾಳ ಜನ ಅದ್ರ 4 ವರ್ಷ ಜನ ಬಂದೋಗಿದ್ರು. ಬೆಳಗಿದ್ದಾನೆ 10 ಗಂಟೆದ್ದಾನೆ ಬಂದೋಗಿದ್ರು. ಬೆಳ್ಳೂಡಿ ಕಾಳಿ ಟಗರಿನ ಕಾಳಗಕ್ಕೆ ಫೇಮಸ್. ಅದು ಇದುವರೆಗೂ ಸೋಲಿಲ್ಲ ಸರದಾನಾಗಿ ಬಂದಿತ್ತು. ಆದರೆ ಇತಿಹಾಸ ಅದ್ರ ಹಿನ್ನೆಲೆ ಹೇಳೋದಾದ್ರೆ ಹೇಗೆ, ಎಲ್ಲಿ ಒಂದು ಸೋಲಿಲ್ಲದೆ ಸರದಾರನಾಗಿ ಬಂದಿದೆ ಅಂತೆ, ಯಾವ್ಯಾವ ಕಣ ಹೊಡೆದಿದೆ, ಏನೇನೆಲ್ಲ ಗೆದ್ದಿದೆ ಅಂತ? ಕಣಗಳೆಲ್ಲ ಹಾಕಿದ ಕಣ ಎಲ್ಲ ಫಸ್ಟೇ ಅದು. ಅದ್ರ ಹಿಸ್ಟ್ರಿಯಲ್ಲಿ ಐತಲ್ಲ, ಅದ್ರ ಸ್ಟೈಲ್ ಐತಲ್ಲ, ಆಟದ ಸ್ಟೈಲ್ ಟಗರಿನ ಕಾಳಗದಾಗ ಅದರ ಆಟ ಸ್ಟೈಲ್ಗೆ ಜನ ಅಷ್ಟು ಅದನ್ನ ಇಷ್ಟಪಟ್ಟಿದ್ದು. ಯಾವ ಟಗರುಗಳು ಈ ಸ್ಟೈಲಲ್ಲಿ ಆಡಿಲ್ಲ. ಈ ಟಗರಿ ಕಾಳಗದಾಗ ಮರಿಗಳು ಆಡ್ಬೇಕಾದ್ರೆ ಒಂದು ಮರಿ ಮೇಲೆ ಆಡ್ಬೇಕಂದ್ರೆ 50 ಹೊಡ್ತಾನು ಆಡ್ತಾವ, 20 ಹೊಡ್ತಾನು ಆಡ್ತಾವ, 100 ಹೊಡ್ತ ತನಕ ಆಡ್ತಾವ. ಒಂದು ಮರಿ ಮೇಲೆ 100 ಹೊಡ್ತಾ ಆಡಿ ಗೆಲ್ತವೆ. ಇದು ಹಂಗಲ್ಲ, 1 ಹೊಡ್ತಾ, 2 ಹೊಡ್ತಾ, 3 ಹೊಡ್ತಾ. ಇದಿಷ್ಟು ಕುರಿ ಮಾಲೀಕ ರಘು ಮತ್ತು ಅದರ ಅಭಿಮಾನಿಗಳ ಮಾತು. ಅವ್ರು ಹೇಳೋ ಪ್ರಕಾರ ಅದು ಅದರ ಆಟವನ್ನು ನೋಡಿ ಅನೇಕ ಅಭಿಮಾನಿಗಳು ಹುಟ್ಕೊಂಡಿದ್ರು. ಅದು ಮೃತಪಟ್ಟಾಗ ಕೂಡ ಸಾವಿರಾರು ಜನ ಸೇರಿದ್ರು. ಆ ಸಾವಿರಾರು ಜನರ ಪ್ರೀತಿಗೆ ಸಲುವಾಗಿನೇ ಈ ಸ್ಮಾರಕವನ್ನು ಮಾಡಿದ್ದೀನಿ, ಇದನ್ನ ಹೀಗೆ ಕಾಯ್ಕೊಂಡು ಹೋಗ್ತೀವಿ ಅಂತ ಅನ್ನೋ ಮಾತನ್ನು ಹೇಳಿರುವಂಥದ್ದು. ನಾವೆಲ್ಲ ನೋಡ್ತಿರ್ಬೋದು, ಜನರಿಗೆ ಪ್ರೀತಿಯನ್ನು ತೋರಿಸೋದು ಈ ಕಾಲದಲ್ಲಿ ಅದು ಅತಿ ಕಡಿಮೆ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಈ ಟಗರಿಗೆ ಈ ರೀತಿ ಅಂತ ಒಂದು ಸ್ಮಾರಕವನ್ನು ಮಾಡಿರೋದು ಕೂಡ ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.